ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ತಗೊಳ್ಳಿ. ಸುಮ್ಮನೆ ಹಂಗೆ ಬಂದೆ. ಕೂತ್ಕೊಳ್ಳಿ. ಅಯ್ಯೋ, ಕೆಳಗಡೆ ಕುತ್ಕೊಂಡು ಊಟ ಮಾಡಪ್ಪ ಆರಾಮಾಗಿ. ಅಯ್ಯೋ, ನೀವ್ ಕೂತ್ಕೊಳ್ಳಿ. ಅಜ್ಜಿ, ನೀನ್ ಸುಮ್ನಿರ್ತೀಯಾ? ಇವತ್ತು ಶೂಟಿಂಗ್ ಹೋಗಿಲ್ಲ? ಇಲ್ಲ. ಏನಪ್ಪ ನೀನು ಹೆಂಡ್ತಿನ ನೀವು ಬನ್ನಿ ಹೋಗಿ ಅಂತೆಲ್ಲ ಮಾತಾಡ್ತೀಯ? ಉಮಾ ಅಂತ ಕರಿ, ಅವಳಿಗೂ ಅಭ್ಯಾಸ ಆಗ್ಲಿ. ಇಲ್ಲ ಅಜ್ಜಿ, ಅದು ಹೊಸ್ತಲ್ಲ, ಇನ್ಮೇಲೆ ಕರಿತೀನಿ. ಈ ಮನೆ ಖಾಲಿ ಮಾಡ್ಕೊಂಡು ಆ ಮನೆಗೆ ಬಂದ್ಬಿಡದ? ನಿಮ್ ಮನೆ ಸ್ವಂತದ ಬಾಡ್ಗಿದ? ಅಯ್ಯೋ ಅಜ್ಜಿ, ಸ್ವಲ್ಪ ಸುಮ್ನಿರ್ತೀಯಾ? ಊಟ ಮಾಡಕ್ ಬಿಡು. ಅಲ್ಲ ರೀ, ಇದು ನಾಟಕದ ಮದ್ವೆ ಅಂತ ನೀವಾರು ಹೇಳ್ಬಾರ್ದಾ? ಟ್ರೈ ಮಾಡ್ದೆ, ಧೈರ್ಯ ಬಂದಿಲ್ಲ. ಏನ್ರಿ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ನನ್ಗಿದನ್ನ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸರಿ, ನೀವೇ ಹೇಳ್ಬಿಡಿ. ಈ ನಾಟಕ ಆಡ್ಸಿ ಜಿಂಕೆ ತಾನೆ, ನನ್ನ ಮಗನೇ ಕರ್ಕೊಂಬರ್ತೀನಿ, ಅವನೇ ಸಾಲ್ವ್ ಮಾಡಲಿ. ಬರ್ತೀನಿ. ಯಾವಾಗ? ಚೆನ್ನಾಗಿ ಮಾಡ್ತೀರಿ ಕೋಳಿ ಸಾರು. ಥ್ಯಾಂಕ್ಸ್. ನಡಿಯಪ್ಪ. ಅಮ್ಮ ಯಾಕೋ? ಉಮಾ, ಒಳಗ್ ಬನ್ನಿ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಬಲಗಾಲಿಗೆ ಹೋಗೋ. ಸ್ವಲ್ಪ ಕೋಳಿ ಸಾರು ಬೇಗ ಕೊಟ್ಬಿಡಿ ಅಮ್ಮ. ಏನು ಅದೃಷ್ಟ ಅಂತ ಕೇಳಿದ್ನಪ್ಪ, ನಾನು ನೋಡಿರ್ಲಿಲ್ಲ. ನೀನು ಅದೃಷ್ಟವಂತ. ದಿನ ತಗೋತೀರಾ? ನೆಗಡೆ ಆಗ್ಬಿಡಿದೆ, ಡಾಕ್ಟ್ರು ಬ್ರಾಂಡಿ ಕೊಡಿ ಅಂತ ಹೇಳಿದ್ರು ಕುಡಿಸ್ತಾ ಇದ್ದೀನಮ್ಮ. ಅಪ್ಪ, ಒಂದು 2 ಪೆಗ್ಗು ಒಳಗೆ ಹೋದ ತಕ್ಷಣ ಸ್ಪಷ್ಟವಾಗಿ ಕತೆ ಶುರು ಮಾಡ್ಬಿಟ್ಟು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತೀನಿ. ನಾಟಕ ಅಂತ ಹೇಳೋ, ಬೇಗ ಹೇಳು. ಅಮ್ಮ, ಸ್ಕೋರ್ ಎಷ್ಟಮ್ಮ? 180 for 3. 184 ಹೊಡೆದ್ರು ಕಣೋ. 2020 ಮ್ಯಾಚ್ ಬಂದ್ಮೇಲೆ ಹೇಳ್ಬೇಕಾದ್ರೆ ಅಜ್ಜಿಯವರೆಲ್ಲ ಬಿಸಿ ಆಗ್ಬಿಟ್ರು ಕಣೋ. ಹ್ಞೂ ಕಣೋ, ಸೂಪರು. ಅಮ್ಮ, ನಿಮ್ಮ ಸಂಸಾರ ಹಿಂಗೆ ಕೋಳಿ ಕೂಗಿಸ್ಕೊಂಡು ಎಣ್ಣೆ ಉಗಿಸ್ಕೊಂಡು ಟೈಟಾಗಿರಿ ಅಮ್ಮ. ಅಬ್ಬಾ, ಸೂಪರ್ ಕಣ. ಇನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಅಮ್ಮ, ಇಕ್ಸ್ಕೋತೀವಮ್ಮ, ಇಕ್ಸ್ಕೋತೀಯ. ನಿಮ್ಗೆ ಯಾರಿಗೂ ಮಾನ ಮರ್ಯಾದೆ ಇಲ್ಲ ಕಣ್ರಲ್ಲಿ. ಅಲ್ಲೇ ಹೋಗಿ ಕುಡಿತೀರಾ, ಅಲ್ಲೇ ಹೋಗಿ ಮಲಗ್ತೀರಾ. ಏನ ಜೀವನ ಇದು? ನಮ್ಮೇಲೆ ಬ್ಯಾಡ್ ಟೈಮ್ ಬರ್ಲಿ ಅಂತ ನಮಗ ಕುಡ್ದಿದ್ದು. ಆ ಅಜ್ಜಿ ಅವಳಲ್ಲ ಬಾಂಬ್ ಹಾಕ್ಬಿಟ್ಲು. ಏನು? ನೀವ್ ಊಟ ಮಾಡಿ ಇಲ್ಲೇ ಮಲಗ್ಬೇಕು, ಇಲ್ಲ ಅಂದ್ರೆ ಅಜ್ಜಿಗ್ ಡೌಟ್ ಬರುತ್ತೆ. ಯಾಕೋ ನಿನ್ ಜೀವನದಲ್ಲಿ ಕರೆಂಟ್ ಹೋಗೋ ತರ ಕಾಣಿಸ್ತಾ ಇದೆ. ಆಗತರ ಏನೋ ಕರೆಂಟೇ ಹೋಗ್ಬಿಡ್ತು. ಅದು ಹೊರಗಡೆ ಹೋಗಣ್ವಾ? ಕತ್ಲಲ್ಲಿ ತಲೆ ಕೆಡಿಸ್ತಾ ಇರಲ್ಲ, ಏನ್ ಮಾಡೋದು? ನೀವು ಸಮುದ್ರ ನೋಡಿದ್ದೀರಾ? ಟಿವಿಲಿ. ಇಲ್ಲ, ಡೈರೆಕ್ಟ್ ನೋಡಿದ್ದೀರಾ? ಅದು ಆ ವೇವ್ಸ್, ಆಮೇಲೆ ನಾವು ದಡದಲ್ಲಿ ನಿಂತಿದ್ರೆ ಅಲ್ಲಿವರೆಗೂ ನಮ್ಗೆ ಬೆಳಕಾಗೋಯ್ತು. ನಾ ಬರ್ತೀನಿ. ಅಜ್ಜಿಗೇನೋ ಹೇಳ್ತೀನಿ ಅಂದ್ರಿ? ಅದು ಕರೆಂಟ್ ಬಂದ್ಬಿಡ್ತಲ್ಲ, ಪಾಪ ಮಲಗಿದರೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ. ಬಾಯ್. ಸ್ಟಾರ್ಟ್ ಆಗ್ತಿಲ್ವಾ? ಇಲ್ಲ. ಛೀ, ನಾನು ಇಟ್ಕೋತೀನಿ. ಸರಿ, ಇಲ್ಲಿಡಿರಿ. ಇಲ್ಲಿ ಇಲ್ಲಿ, ಸಾರಿ, ಸ್ವಲ್ಪ ಈ ಕಡೆ. ಎಲ್ಲಿ? ಕೆಳಗಡೆ ರೀ, ಕೆಳಗಡೆ. ಇಲ್ಲ, ಡೌನ್ ಡೌನ್. ಲೇ ಮಗ, ನಿನ್ ಮೇಲೆ ನನ್ಗೆ ಯಾಕೋ ಡೌಟ್ ಕಣೋ. ಬೇಕು ಬೇಕು ಅಂತಾನೆ ಅವ್ರ ಮನೆಗೆ ಹೋಗ್ತಾ ಇದೆ ಅನ್ಸುತ್ತೆ. ಲವ್ ಇಲ್ಲ ಕಣ, ಲವ್ ಸುಮ್ಮನಿರಲ್ಲೇ ಕತೆ. ಇವತ್ತು 2ರಲ್ಲಿ ಒಂದು ತೀರ್ಮಾನ ಮಾಡ್ತೀನಿ, ಮನ್ಸು ಬಿಚ್ಚಿ ಮಾತಾಡ್ಬಿಡ್ತೀನಿ. ಅಪ್ಪ ಬಿಚ್ಚಪ್ಪ, ಅದೇನೋ ಮನ್ಸು ಅಂದ್ರೆ ಅದನ್ನ ಮಾತ್ರ. ಒಂದು ನಿಮಿಷ ಬಾ ಅಮ್ಮ, ಚೆನ್ನಾಗೇ ಇದೆಯಾ? ನಮ್ಮನೆ ಸರಿ ಇಲ್ಲ, ನಮ್ಮ ಮನೆ ಬಾ. ಅಜ್ಜಿಗೆ ಹೇಳ್ಬಿಡು ಹೇಳ್ಬಿಡು ಅಂತ ತಲೆ ತಿಂತವನೆ. ಹೇಳ್ಬಿಡ್ಲಾ? ಬೇಡ. ಬೇಡ ಅಂತ ನನ್ನ ಹತ್ರ ಹೇಳ್ತೀಯಾ? ಬೇಕು ಅಂತ ನನ್ನ ಹತ್ರ ಹೇಳು. ಮದ್ವೆ ಅಂದ್ರೆ ಗುರು ಅಂತಾರ ಅವರು. ನೀನು ಪಡ್ಕೋಬೇಕು ಅಂತಿದ್ರೆ ಹೆಣ್ಮಗ ಏನ್ ಬೇಕಾದ್ರೆ ಮಾಡ್ಬೋದು. ಹ್ಯಾಪಿ ಮ್ಯಾರೇಜ್ ಲೈಫ್. ಹೌದಾ? ಹ್ಞೂ ಕಣೋ, ಪಾಪ ಹುಡುಗಿ ಅಮ್ಮನ ಕಳ್ಕೊಂಡ್ಲು. ಆ ಅಜ್ಜಿಗೆ ಅದೇನೋ ಗಡ್ಡೆ ಅಂತಪ್ಪ. ಹೌದಾ? ಹ್ಞೂ ಕಣೋ, ಡಾಕ್ಟ್ರು ಕಂಡಿಡಿತಾನೆ ಅವ್ರಂತಪ್ಪ. ಹೌದಾ? ಶನ್ಮಾತ್ಮ ಇವ್ರ ಮನೆ ಮೇಲೆ ಟಾರ್ಚ್ ಬಿಟ್ಬಿಟ್ಟ ಅನ್ಕಣ. ಗುರು, ಈ ಟೈಮಲ್ಲಿ ನಾನು ಹೇಳ್ಬೇಕೇನಮ್ಮ? ಜಿಂಕೆ ಹೇಳಮ್ಮ. ಸಡನ್ ಆಗಿ ನಾನು ಆಗ್ಬಿಟ್ರೆ ನಾ ಇಲ್ಲೇ ಪಾಚ್ಕೊಂಡ್ಬಿಡ್ಲಾ? ಒಂದ್ ಪೆಗ್ಗಾಕೊಂಡಿಲ್ಲ, ಪಾಚ್ಕೊಂಡ್ಬಿಡಮ್ಮ ನೀನು. ಜಿಂಕೆ, ಉಮಾ ತುಂಬ ಒಳ್ಳೆಯವಳು ಕಣ, ಆದರೆ ಅವಳ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಕಣ.
ಅವಳು ಕಂಡ್ರೆ ನಂಗೆ ಇಷ್ಟ, ಅಂದರೆ ಸ್ವಲ್ಪ ಕಷ್ಟ. ಯಾಕೆ, ಏನಾಯ್ತು? ಅಯ್ಯೋ, ಅಯ್ಯೋ, ಸ್ನಾನ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಯಾಕೆ? ಹೋಗ್ಲಿ ಬಿಡಿ, ಕಾಫಿ ಇಲ್ಲ, ಮಾಡ್ಕೊಳ್ಳಿ. ಬೇಡ ಬೇಡ. ಅಯ್ಯೋ, ಗಾಡಿ ಕೀ ಮರ್ತೋದ್ರಿ. ಹೆಸರಿ ಹೆಸರಿ ಬಾಯ್ ಬಾಯ. ನಾನು ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಆಟ ಆಡಿಸ್ದಂಗೆ ಆಡಿಸಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮ ಆಟ ಆಡ್ಬಿಡ್ತೀಯಲ್ಲೋ? ನನ್ನಿಂದ ಏನು ತಪ್ಪಾಗಿಲ್ಲ ಕಣ. ತಪ್ಪಲ್ಲ, ಅಪರಾಧ. ಎಷ್ಟು ನೆನಪು ಮಾಡ್ಕೊಂಡ್ರು ನಿನ್ನೆ ರಾತ್ರಿ ಏನಾಯ್ತು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಓ ಮರವು ಲೋ, ಮಧ್ಯಾಹ್ನ ಥರ ಫಸಲು ಬಂದಿರೋ ಬೆಳೆಗೆ ಕಾಲಿಕ್ಕಿ ಆ ತಾಯಿ ಇಲ್ಲಿ ತಬ್ಲಿ ಮನೆಗೆ ಹೆಬ್ಬುಲಿ ಥರ ನುಗ್ಗಿ ತಿಂದು ತೇಗಿ ಗರ್ಜನೆ ಮಾಡಿ ನಂಗೇನು ಗೊತ್ತಿಲ್ಲ ಅಂತೀಯಲ್ಲೋ? ಅಪ್ಪ, ಕಾಯಿ ಒಳಕಲಲ್ಲಿ ಬಿದ್ರು, ಒಳಕಲಲ್ಲಿ ಕಾಯಿ ಬಿದ್ರು, ಆಗ ಚಟ್ನಿನೇ. ಸುಮ್ಮನೆ ಏನೇನು ಹೇಳಿ ಎದಿಸ್ಬೇಡಪ್ಪ. 2 ಕೈ ಸೇರ್ಜನ ಚಪ್ಪಾಳೆ. ಯಾ ಮರದ ಮಕ್ಕಳೇ ಅಂತ ಅನ್ನೋದು ಏನಾಗ್ಬಿಡ್ತೇವಾಗ? ಲೋ, ಮೊದಲಿಗೆ ವಾಂತಿ, ಆಮೇಲೆ 9 ತಿಂಗಳು ಪಾಪು. ನನ್ನ ಯಾವಾರನೋ? ಶುಕ್ರವಾರ. ಹಂಗಾರ್ ಗಂಡು ಮಗುನೇ. ಅದೇ ಹೆಂಗೋ ಗಂಡು ಮಗು? ಶುಕ್ರವಾರ ಮಿಲನ ಮಹೋತ್ಸವ ಆದ್ರೆ ಹುಟ್ಟೋದು ಗಂಡು ಮಗುನೇ ಅಂತ ವಾತ್ಸಾಯನ 18ನೇ ಪ್ರವರದಲ್ಲಿ ಹೇಳಿದಾನೆ. ಹೋಗಲಿ. ಆಗಿನ ಕಾಲದ ಅನಸಿಂದ ಹಿಡಿದು ಇಂಥ ವಿಚಾರಕ್ಕೆ ಸಾಕಷ್ಟು ಮಾತುಗಳು ಬಂದಿದೆ. ನುಂಗಿದ್ರೆ ಹೊರಟೋಗುತ್ತೆ. ನಮ್ಮ ತಾಯಣ್ಗ ಯಾವ ನಂಬೇಡ ಕಣೋ. ಯಾವನ ನಿಂತರದವನೇ ಯಾಮಾರಿಸ್ಬಿಟ್ಟು ಮಾತ್ರ ನುಂಗಿಸ್ಬಿಟ್ಟ. ಅವ್ನಿಗೆ ಅವಳಿ ಜವಳಿ ಮಕ್ಕಳು ಎಲ್ಲ ಸೇರ್ಕೊಂಡು ಮದುವೆ ಮಾಡಿಸ್ಬಿಟ್ರು. ಬೇಕಾಯ್ತು. ಎಲೆ ನೀ ನನ್ನ ಫ್ರೆಂಡ್ ದುಶ್ಮನ? ಪಾಪ ನೀನ್ ಎದೆ ಮೇಲೆ ಕೈಕೊಂಡೋದು ಇನ್ನು ನಿಂಗೇನು ಅನ್ಸಲ್ವಾ? ನನಗಾಗ್ತಿರೋ ಫೀಲೇ ಬೇರೆ. ಫಸ್ಟ್ ಟೈಮ್ ಪೊರೆ ಬಿಟ್ಟಿರೋ ಹಾವು, ಫಸ್ಟ್ ಟೈಮ್ ಹಾರೋದು ಕಲ್ತಿರೋ ಹಕ್ಕಿ, ಫಸ್ಟ್ ಟೈಮ್ ಜಿಂಕೆನ್ ಬೇಟಾಡಿದ ಚಿರತೆ ಥರ ಫೀಲ್ ಆಗ್ತಿದೆ. ಲೋ, ಆ ಹೆಣ್ಮಗಿನ ಬಗ್ಗೆ ಯತ್ನೆ ಮಾಡಿದ್ರೆ ಎಡೆ ಎತ್ಕೊಂಡ್ಬಿಟ್ಟಿದ್ಯಲ್ಲೋ. ಹಳಿ ಅಂದರೆ ವರ್ತಮಾನದಲ್ಲಿ ವ್ಯವಹಾರ ಮುಗಿಸ್ಕೊಂಡ್ಬಿಟ್ಟಿದ್ದೀರಾ. ಭವಿಷ್ಯದ ಬಗ್ಗೆ ಯತ್ನೆ ಮಾಡಿ. ಹಾಂ,